ಸಂಗದ ಬಸವ ಶಿವಯೋಗಿಗಳು ಬಬಲೇಶ್ವರದಲ್ಲಿ ಸುವರ್ಣ ಪದಕವನ್ನ ಸಂಸ್ಕೃತದಿಂದ ಗೆದ್ದು ಯರ್ನಾಳಕ್ಕೆ ಬರ್ತಾರೆ. ಈ ಯರ್ನಾಳದ ಪಂಪಾಪತಿ ಶಿವಯೋಗಿಗಳು ಇವರನ್ನು ತಮ್ಮ ಉತ್ತರಾಧಿಕಾರಿ ಮರಿದೇವರು ಅಂತ ಸ್ವೀಕಾರ ಮಾಡ್ತಾರೆ. ನಮ್ಮಲ್ಲಿ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಾಗ ಮೊದಲ ಮನಿ ದೇವರಿಗೆ ಹೋಗಿ ಬರ್ತೀವಿ, ಅಥವಾ ಮದುವೆ ಆದ್ಮೇಲೆ ಹೋಗಿ ಬರ್ತೀವಿ, ಹಿರಿಯರು ಮಾಡ್ತೀವಿ, ಹಿಂಗ ಹಿರಿಯರ ಸ್ಮರಣೆ ಮಾಡ್ತೀವಿ. ಪುಣ್ಯಾತ್ಮರೇ, ಮಸೂದಿಯ ಜಗದೀಶ್ವರ ಹಿರೇಮಠ ಕೇವಲ ಪಂಪಾಪತಿ ಶಿವಯೋಗಿಗಳಿಂದ, ದಯಾನಂದ ಶಿವಯೋಗಿಗಳಿಂದ, ಸಂಗನ ಬಸವ ಶಿವಯೋಗಿಗಳಿಂದ ಅಷ್ಟೇ ಪ್ರಖ್ಯಾತಿ ಬರಲಿಲ್ಲ. ಬಹಳ ಜನರಿಗೆ ಗೊತ್ತದೋ ಇಲ್ಲೋ ಗೊತ್ತಿಲ್ಲ, ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗಿಗಳಂತಿದ್ರು, ತ್ರಿಕಾಲ ಜ್ಞಾನಿಗಳು. ಈ ಗದಗ, ಧಾರವಾಡ ಆ ಕಡೆ ಎಲ್ಲ ಹೋಗ್ಬಿಟ್ರೆ ಮುಳುಗುಂದ ಬಾಲಲೀಲ ಮಹಂತ ಶಿವಯೋಗಿಗಳ ಹೆಸರು ಕೇಳಿಬಿಟ್ರೆ, ಅವರ ತ್ರಿಕರಣ ವಿಧಿ ಅದನ್ನ ಕೇಳಿಬಿಟ್ರೆ ಜನ ಮೈಯೆಲ್ಲ ರೋಮಾಂಚನಗೊಳ್ತಾರೆ. ಅವ್ರು ಯಾರು? ಅವರು ಮಸೂತಿ ಜಗದೀಶ್ವರ ಹಿರೇಮಠದ ಮಗನೇ. ಅವರು ಮೊಟ್ಟ ಮೊದಲು ಪಟ್ಟಾಧಿಕಾರಿ ಆದದ್ದು ಯರ್ನಾಳ ಮಠಕ್ಕನೆ. ಆದ್ರೆ ಕಾಲಾಂತರದಲ್ಲಿ ಮುಳುಗುಂದಕ್ಕ ಅಲ್ಲಿನ ಭಕ್ತರು ನಮ್ಮ ಮಠಕ್ಕೆ ಯೋಗ್ಯವರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರ. ಹೋಗುವಾಗ ಈ ಮಠದ ಜವಾಬ್ದಾರಿಯನ್ನು ಬಿಟ್ಟು ಹೋಗ್ತಾರೆ. ಎಂಥ ತ್ರಿಕಾಲ ಜ್ಞಾನಿಗಳು ಬಾಲಲೀಲ ಮಹಂತ ಶಿವಯೋಗಿಗಳು ಅಂತ ಹೇಳಿದ್ರೆ, ನನ್ಗೆ ಅದನ್ನ ಯಾಕೆ ಹೇಳಬೇಕಪ್ಪ, ಟೈಮ್ ಇಲ್ಲ ನನ್ ಪುರಾಣಕ್ಕೆ ಅಂತ ಅನಿಸ್ತದ ಖರೆ. ಆದ್ರೆ ಅಂಥ ಪವಾಡ ಬಂದು ಬಿಟ್ಟು ಹೆಂಗ್ ಹೋಗ್ಲಿ ಅಂತ ಇನ್ನೊಂದ್ ಕಡೆ ಮನಸ್ಸು ಹೇಳ್ತೇವೆ. ಅಲ್ಲಿ ಮುಳುಗುಂದದ ಹತ್ರ ಒಂದು ಹಳ್ಳಿ. ಆ ಹಳ್ಳಿಯೊಳಗ ಒಬ್ಬ ದೊಡ್ಡ ಶ್ರೀಮಂತ. ಅವನಿಗೆ ಒಬ್ಬನೇ ಮಗ. ಮಗನ್ ಲಗ್ನ ಮಾಡಿ 12 ವರ್ಷ ಆಗಿರ್ತದ, ಸೊಸಿಗೆ ಮಕ್ಕಳಾಗಿರುವುದಿಲ್ಲ. ಏನ್ ಮಾಡುದು ಅಂತ ಹೇಳಿ ಆ ಕಡೆ ಈ ಕಡೆ ಸ್ವಾಮಿಗಳಿಗೆ, ಮಠಕ್ಕ, ನಾಟಿ ವೈದ್ಯ ಎಲ್ಲ ಮಾಡಿಸಿರ್ತಾರೆ. ಆದ್ರೂ ಮಕ್ಕಳಾಗೋ ಲಕ್ಷಣನೇ ಇರುವುದಿಲ್ಲ. ಕೊನೆಗೆ ಆ ಹೆಣ್ಮಗಳನ್ನು ಕರ್ಕೊಂಡು ಎಲ್ಲಿ ಬರ್ತಾನಂದ್ರ ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳ ಹತ್ರ ಬರ್ತಾನೆ. ಬಂದು, ಯಪ್ಪ ಇದನ್ನು ಉದ್ಧಾರ ಮಾಡ್ರಿ, ನಿಮ್ ಪಾದಕ್ಕೆ ವಿದ್ಯ ಅಂತ ಹೇಳಿ ಗುರುವಿನ ಪಾದಕ್ಕೆ ಸಾಷ್ಟಾಂಗ ಮಾಡ್ತಾರೆ ಮಾವ ಸೊಸಿ ಇಬ್ರು ಕೂಡ. ಆ ಹೆಣ್ಮಗಳನ್ನ ಪಾದದಿಂದ ನೆತ್ತಿತನ ನೋಡಿ ಹೇಳ್ತಾರ, ಇದು ಒಳಗಿದ್ಕೊಂಡು ಸೌಕಾರ, ನೀ ಬಂದ್ ಕೆಲಸ ಆಗುದಿಲ್ಲ ಅಂತ. ಯಪ್ಪ, ನೀನೊಲಿದರೆ ಕೊರಡು ಕೊನರುವುದು, ಬರಡು ಹಯನುವುದು. ಆಗುದಿಲ್ಲ ಅಂತ ನಿನ್ನ ಬಾಯಾಗ ಬರಬಾರ್ದಪ್ಪ. ನೋಡ್ರಿ ಭಕ್ತರು ಎಷ್ಟು ಶಾಣೆ ಇರ್ತಾರ. ನಿನ್ ಪರೀಕ್ಷೆ ಮಾಡ್ತೀನೋ ಸ್ವಾಮಿ ಅನ್ನೋದು ಹೆಂಗ? ಯಪ್ಪ, ನೀನೊಲಿದರೆ ಬರಡು ಹಯನುವುದು. ಗೊಡ್ಡ ದನ ಹಿಂಡ್ತದಪ್ಪ ನೀವ್ ಅಲ್ಲದ. ಕೊರಡು ಒಣಗಿರ್ತಕ್ಕಂತ ಪತ್ರಿ ಗಿಡ ಸಿಗಿತ್ತದ. ಯಪ್ಪ, ನೀನು ನಂಬಿ ಬಂದೀವಿ, ಇದರಿಂದ ನನ್ನ ವಂಶದ ಜ್ಯೋತಿ ಬೆಳಗ್ಬೇಕು, ನೀ ಇಲ್ಲ ಅಂದ್ರೆ ನಿನ್ ಪಾದ ಬಿಡಂಗಿಲ್ಲ ಅಂತ 80 ವರ್ಷದ ಮುದುಕ ಸೊಸೆ ಸಮೇತ ಆ ಬಾಲಲೀಲ ಮಹಂತ ಶಿವಯೋಗಿಗಳ ಪಾದ ಹಿಡಿತಾನೆ. ಅಲ್ಲೋ, ಕೆಟ್ಟ ಕರ್ಮಿಗೆಡೈತೋ ಇದು. ನೋಡ್ರಿ, ಹೇಳೋ ಮಾತ್ ನೋಡ್ರಿ. ಯಪ್ಪ, ಬಂಗಾರದಂತ ಸೊಸಿ ನನ್ನ ಮನೆಗೆ ಬಂದು 12-13 ವರ್ಷ ಆಯ್ತು, ಪಾಪದ ಒಂದು ಕಿಂಚಿತ್ ಕೆಲಸ ಮಾಡಿಲ್ಲ. ಇದಕ್ಕೆ ಹೀಗಂತೀಲ್ಪ ಯಪ್ಪ. ಈಗ ಮಾಡಿಲ್ಲೋ, ಈಕಿನ ಮಕ್ಕಳು ಇನ್ನ ಬಿಡೋ ಅಂತ ತಳ್ಕೊಂತ ಕುಂತಾವು. ಯಪ್ಪ, ಮಕ್ಕಳೇ ಆಗಿಲ್ಲ, ಅದಕ್ಕ ಬಂಜೆ ಮಕ್ಕಳು ಅಳ್ತಾವ ಅಂತ ಹೇಳ್ತಿರಲಿಲ್ಲ. ಈಗಿನ ಮಕ್ಕಳ ವಯಸ್ಸು 80 ವರ್ಷದವು. ಯಪ್ಪ,
ನಿನ್ನ ಮಾತಿನೊಳಗ ನಾ ವಿಶ್ವಾಸ ಇಟ್ಟೀನಿ, ಹೇಳಪ್ಪ ಏನ್ ಮಾಡಬೇಕು. ಹಿಂದಿನ ಜನ್ಮದೊಳಗೆ ಈಕೆ ರೋಣದ ಕೋಣಿನವರ ಮನೆತನದ ಸೊಸೆ ಆಗಿದ್ದಳು. ಅಲ್ಲಿ ಈಕಿನ ಮಕ್ಕಳು ಇನ್ನ ಅದಾರ, ಅವ್ರಿಗೆ 80 ವರ್ಷ ಬಿದ್ದ ಮನೆಯೊಳಗ ಒಲಿ ಮುಂದೆ ಕುಂತ್ಕೊಂಡು ಮಣ್ಣು ತಿನ್ನಾಕತ್ತಾವ. ಆ ಮನೆಗೆ ಹೋಗಿ ನೋಡು, ಈಕಿನ ಮಕ್ಕಳು ಈಕಿಗೆ ಶಾಪ ಹಾಕಾಕತ್ಯಾರ. ಯಾಕಪ್ಪ, ಏನ್ ತಪ್ಪು ಮಾಡಿದ್ರು? ಈಕಿಗೆ 5 ಜನ ಗಂಡ್ಮಕ್ಕಳು, 3 ಜನ ಮೈದಂದೇರು. 5 ಜನ ಗಂಡ್ಮಕ್ಕಳು ರೋಣದೊಳಗೆ ದುಡ್ಕೊಂಡು ಬರೋರು, ಈಕಿನ ಕೈಯ ರೊಕ್ಕ ಕೊಡೋರು. 3 ಜನ ಮೈದಂದೇರು ದುಡ್ಕೊಂಡು ಬರೋರು, ಈಕಿನ ಕೈಯ ರೊಕ್ಕ ಕೊಡೋರು. ರೊಕ್ಕ ತಗೊಂಡು ಬಂಗಾರದ ಅಂಗಡಿಗೆ ಓಡ್ ಹೋಗುದದ, ಬಂಗಾರ ತರುದದ, ಗಡಿಗ್ಯಾಗ ಮುಚ್ಚಿಡುದೈತಿ. ಇಟ್ಟ ಮಾಡಿದ್ಲು. ಮೈದಂದೇರ್ ಲಗ್ನ ಮಾಡಲಿಲ್ಲ, ಮಕ್ಕಳು ಲಗ್ನ ಮಾಡಲಿಲ್ಲ, ಗಂಡನ ಮಾತು ಕೇಳಿಲ್ಲ. ಗಂಡ ಈಕಿನ ಕೈಯಾಗ ಗುಲಾಮ್ ಆಗಿದ್ದ. ಬರೀ ಬಂಗಾರ ಅಂತ ಹೇಳಿ 2 ದೊಡ್ಡ ಹರಿವ್ಯಾಗ ಬಂಗಾರ ಮುಚ್ಚಿ ತುಂಬಿ ಒಲಿ ಮುಂದೆ ಮುಚ್ಚಿ ಹೋಗ್ಯಾಳ. ಆ 2 ಮಕ್ಕಳು ಉಳ್ದಾವ. 7 ಮಕ್ಕಳೊಳಗ ಅವು ಅಳ್ಕೊಂತ ಅಲ್ಲಿ ಕುಂತಾವ. ಅವ್ರಿಗೆ ಶಾಪ ಹಾಕೊಂತ ಆ ಬಂಗಾರದ ಹರವಿನ ಹಡ್ಡಿ ತೆಗೆದು ಅವ್ರ ಕೈಯಾಗ ಕೊಟ್ಟು ಅವ್ರನ್ನ ಒಂದು ಮಾತು ನಗಿಸಿ ಬಂದ್ರ ಆಬೋದಪ್ಪ ಕೆಲಸ. ಗುರುವೇ, ನೀನೊಲಿದರೆ ಕೊರಡು ಕೊನರು, ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ. ಗುರುವೇ, ನಿನ್ನ ನಂಬಿದ್ದೀನಿ ನಾನು ಅಂತ ಹೇಳಿ ರೋಣಕ್ಕೆ ಹೋಗ್ತಾರೆ. ರೋಣಕ್ಕೆ ಹೋಗಿ ಕ್ವಾಣಿನವ್ರ ಮನೆತನ ಎಲ್ಲದ ಅಂತ ಕೇಳಿದಾಗ ಊರ್ ಮಂದಿ ಚಪ್ಪಾಳಿ ಹೊಡೆದು ನಗ್ತಾರ. ಏನ್ ಅವ್ರ ಮನೆಗೆ ಹೆಣ್ಣು ಕೊಡಾಕ್ ಬಂದಿರೇನ? ಈ ಹೆಣ್ಮಕ್ಳನ್ನ ನೋಡಿ ಆ ಮನಿ ಹಾಳು ಬಿದ್ದದ. ಮನ್ಯಾಗ ಕೂದಲ ಕತ್ತರಿಸಿ ಕಟಿಂಗ್ ಮಾಡಿ ಹಂಪಣ್ಣಗಳು ಆ ಮನೆಯಲ್ಲಿ ಸವಿತಾ ಸಮಾಜದವರು ಕೂದಲ ಒಗೆದು ಹೋಗ್ತಾರೆ. ಹಾಳು ಬಿದ್ದದ ಮನಿ ಅಂತ ತಿಪ್ಪೆ ಆಗೈತೆ. ಆದ್ರ 2 ಮುದುಕರದಾವು, 80 ವರ್ಷದ ಮುದುಕರು. ಅವು ಸುಮ್ಮನೆ ಕುಂತಾವು. ಯಾವಾಗ ಕೂಳ್ ತಿಂತಾವೋ, ಯಾವಾಗ ಜಳಕ ಮಾಡ್ತಾವೋ, ಯಾವಾಗ ಬಹಿರ್ದಶೆ ಆಗ್ತಾವ ಗೊತ್ತಿಲ್ಲ. ಮನಿಗೆ ಹಣಿಕ್ ಹಾಕಿದ್ರ ಗಬ್ಬು ನಾರ್ತದ. ಇರ್ಲಿಪ್ಪ, ಆ ಮನಿ ತೋರಿಸ್ರಿ ನನಗೆ. ಆ ಮನಿಗೆ ಹೋಗಿ ಆ 2 ಮುದುಕರಿಗೆ ಸಾವುಕಾರ ಹೇಳ್ತಾನ, ಈಕಿ ನಿಮ್ಮವ್ವ ಪಾಪಿ ಕಿನ್ಯಾಕ್ ತಂದಿರಂತ ಕಲ್ಲೆತ್ತಿ ಹಾಕಕ್ ಬರ್ತಾರ. ತಡಿರ ಹೆಂಗ್ ಮಾಡ್ಬೇಡ ಅಂತ ಹೇಳಿ ಒಲಿ ಮುಂದೆ ಹೋಗಿ ಗುದ್ದಲಿ ಇಸ್ಕೊಂಡು ಹಡ್ಡಿದ್ರ 2 ಬಂಗಾರ ತುಂಬಿರ್ತಕ್ಕಂತ ಹರಿವು ಸಿಗ್ತಾವು. ಆ ಬಂಗಾರದ ಹರವಿ ಅವ್ರ ಮುಂದಿಟ್ಟಾಗ ಅವ್ರು ಎಚ್ಚರಾಗ್ತಾರೆ. ಈಗ ಈಕಿ ನಿಮ್ಮವ್ವ, ಪೂರ್ವಾಶ್ರಮದ ನಿಮ್ಮವ್ವ ಈ ಜನ್ಮದೊಳಗೆ ನಮ್ಮ ಮನಿ ಸೊಸಿಯಾಗಿ ಬಂದಾಳ. ಒಂದು ಸಲ ನಕ್ಕು ಬಿಡ್ರಿಪ್ಪ, ಈಗಿನ ತೆಲ್ ಮ್ಯಾಲ ಕೈ ಇಟ್ಟು ನಮ್ಮದು ತಪ್ಪಾಗ್ಯದ ಅಂದ್ಬಿಡ್ರಿಪ್ಪ ಅಂತ ಹೇಳಿದಾಗ ಆ ಯೋಗ ಗುರುವಿನ ಆಶೀರ್ವಾದ ಹುಚ್ಚರಾಗಿರ್ತಕ್ಕಂಥವ್ರು ಜಾಣರಾಗ್ತಾರೆ. ಅವೆರಡು ಬಂಗಾರದ ಹರವಿ ಒಳಗಿನ ಬಂಗಾರ ತಗೊಂಡು ಅವ್ರು ಸಂಸಾರ ಮಾಡ್ತಾರ. ಕೋಣದ ಮಂತನದಿಂದ ಹೊರಗೆ ಬಂದು ಈಕಿಗೆ ಮಕ್ಕಳಾಗ್ತಾವಂತ. ಅಂತ ತ್ರಿಕಾಲ ಜ್ಞಾನಿ ಮುಳುಗುಂದದ ಬಾಲಲೀಲಾ ಮಹಂತ ಶಿವಯೋಗಿ ಯಾರಂದ್ರ ನಮ್ಮ ಯರನಾಳದ ಪೀಠಾಧಿಕಾರಿಯಾಗಿತ್ತು. ಅಂಥ ಮಠಕ್ಕ ಸಂಗನ ಬಸವ ಪೀಠಾಧ್ಯಕ್ಷನಾಗಬೇಕು. ಅದಕ್ಕೆ ಮಹಾಂತ ಶಿವಯೋಗಿಗಳ ಗದ್ದಿಗೆ ದರ್ಶನ ಮಾಡಿಸ್ಲಾಕ ಇವ್ರನ್ನ ಕರ್ಕೊಂಡು ಹೋಗ್ಯಾರ. ಯಾರು? ಪಂಪಾಪತಿ ಶಿವಯೋಗಿಗಳು. ಪುರಾಣದಲ್ಲಿ ಇಲ್ಲ. ಬಹುಶಃ ಬಂತನಾಳ ಅಪ್ಪಗಳ ಕುರಿತು ಎಷ್ಟು ಅಭ್ಯಾಸ ಮಾಡಿದ್ದೀನಿ ಅಂದ್ರ, ಯಾಕೆ ಮಾಡಿದ್ದೀನಿ ಅನ್ಲಿಕ್ಕೆ ಒಂದು ಕಾರಣ. 1925 ಬಂತನಾಳ ಅಪ್ಪಗಳು ಮೊಟ್ಟ ಮೊದಲೇ ಪುರಾಣ ಹೇಳ್ತಾರೆ. ಬಂತನಾಳಕ್ಕೆ ಅಧಿಕಾರಿಯಾಗಿ ಬಂದ ಮೇಲೆ ಮೊದಲನೇ ಪುರಾಣ ದೇವಿ ಪುರಾಣ. ಎಲ್ಲಿ ಹೇಳ್ತಾರಂದ್ರ, ನಾನು ಹುಟ್ಟಿರ್ತಕ್ಕಂಥ ಹಿರೇಮಠದಲ್ಲಿ ಸಿಂದಗಿ ತಾಲೂಕಿನ ಬೂದಿಹಾಳದೊಳಗೆ ನಮ್ಮಪ್ಪ ಕೊಂಡೂರಿಗೆ ದತ್ತಕ್ಕೆ ಬರ್ತಾರೆ. ನಮ್ಮಪ್ಪನ ಪೂರ್ವಾಶ್ರಮದ ಊರು ಬೂದಿಹಾಳ. ಆ ಬೂದಿಹಾಳ ಹಿರೇಮಠದೊಳಗ ಒಂದು ಬಂಡಿ ಕಲ್ಲು, ಈಗ ನಂಗೆ ಮಂಚ ಕಾಲು ಹಿಡ್ಕೊಂಡವ್ರಿ, ದೈವ ಕುರ್ಚಿ ಹಾಕ್ರಂದ್ರೆ ಕುರ್ಚಿ ಹಾಕ್ತೀರಿ, ಟೇಬಲ್ ಇಡಂದ್ರೆ ಟೇಬಲ್ ಹಾಕ್ತೀರಿ, ಮೈಕ್ ಹೋದ್ರೆ ನಮ್ಮ ಹುಡುಗರು ತಂದು
ಜನರೇಟರ್ ಹಚ್ಚಿ ಮೈಕ್ ಹಚ್ತಾರ. ಅವಾಗೆಲ್ಲ ಒಬ್ರು ಗ್ಯಾಸ್ ಹಚ್ಕೊಂಡು ಹಿಂದಿರ್ತಿದ್ರು, ಒಂದು ಕಲ್ಲಿನ ಮೇಲೋ ಎದ್ರ ಮೇಲೋ ಬಂಡಿ ಮೇಲೆ ಕುತ್ಕೊಂಡು ಪ್ರವಚನ ಹೇಳ್ಬೇಕು. ಅಂತ ಪುಣ್ಯಾತ್ಮರು ಯಾವ ಬಂಡಿ ಮೇಲೆ ಕುತ್ಕೊಂಡು ಪ್ರವಚನ ಹೇಳಿದ್ರಲ್ಲ, ಅದ ಬಂಡಿ ಮೇಲೆ ಕುತ್ಕೊಂಡು ಬೂದ್ಯಾಳ ಹಿರೇಮಠದ ಸಿದ್ಧಲಿಂಗಯ್ಯ ಮಹಾಸ್ವಾಮಿಗಳ ಕಡೆಯಿಂದ ನಮ್ಮವ್ವ ಪೂಜೆ ಮಾಡಿದಾಗ ನಾನು ಬಟ್ಟೆ ಒಳಗೆ ಮೂಡಿ ಬಂದೆ ಅಂತ. ಅದಕ್ಕೆ ನಮ್ಮವ್ವ ಹೇಳ್ತಿದ್ರು, ನೀನು ಬದ್ನಾಳಪ್ಪಗಳ ಆಶೀರ್ವಾದದಿಂದ ಹುಟ್ಟಿಪ್ಪ ಅಂತೇಳಿ. ಅದಕ್ಕೆ ಅವ್ರನ್ನ ಓದ್ಬೇಕು. ಆ ಪುಣ್ಯಾತ್ಮರು ಸ್ಥಾಪನೆ ಮಾಡಿರ್ತಕ್ಕಂಥ ಕಾಲೇಜಿನೊಳಗೆ ನಾನು BSc ಕೆಮಿಸ್ಟ್ರಿ ಡಿಗ್ರಿ ಪಾಸ್ ಆಗಿದ್ದೇನೆ. ಅವ್ರು ಓದ್ಕೋಬೇಕಂತ ಹುಚ್ಚಿಡಿದು ಓದ್ಕೊಂಡೆ. ಈ ಪುರಾಣದಲ್ಲಿ ಇರದೇ ಇರತಕ್ಕಂಥ ವಿಷಯಗಳು ಕೂಡ ನಾನು ಸ್ವತಃ ಸರ್ವೆ ಮಾಡಿ ಇಲ್ಲಿ ಕೊಗಟ್ನೂರ, ಪಡ್ಗಾನೂರ ಆ ಊರುಗಳಿಗೆ ಹೋಗಿ ಆ ಮನೆಯವ್ರನ್ನ ಇಂಟರ್ವ್ಯೂ ಮಾಡಿ ಮಾಹಿತಿ ಕಲೆ ಹಾಕಿದ್ದೇನೆ. ಅಂಥ ಪಂಪಾಪತಿ ಶಿವಯೋಗಿಗಳು ಯರನಾಳದ ಅಪ್ಪಗಳನ್ನ, ಸಂಗನ ಬಸವ ಮರಿದೇವರನ್ನ ನಮ್ಮ ಪೂರ್ವಾಶ್ರಮದ ಮಹಾಶಿವಯೋಗಿಗಳವರು ಅವ್ರ ಗದ್ದಿಗೆ ದರ್ಶನ ಮಾಡಿಸ್ಬೇಕಂತ ಕರ್ಕೊಂಡು ಹೋಗ್ತಾರೆ. ಇದು ಬಾಲಲೀಲಾ ಮಹಂತ ಶಿವಯೋಗಿಗಳ ಗದ್ದಿಗೆ, ಇವರು ಪೂರ್ವಾಶ್ರಮದೊಳಗೆ ಮಸೂತಿಯವರೇ, ಯರ್ನಾಳ ಪೀಠಾಧಿಕಾರಿಯೇ, ಅದಕ್ಕ ಈ ಗದ್ದಿಗೆ ನಮಸ್ಕಾರ ಮಾಡಪ್ಪ. ಆ ಗದ್ದಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೈಯಲ್ಲಿ ತಂಬೂರಿ ತೆಗೆದುಕೊಂಡು ಆ ತಂಬೂರಿಯೊಳಗ ಶಿಶು ಆಗಿರ್ತಕ್ಕಂಥ ಬಾಲ ಸಂಗನ ಬಸವ ಗುರುವೇ ನೀನೊಲಿದರೆ ಅಂತ ತಿಳ್ಕೊಂಡು ಹಾಡ್ಲಿಕ್ಕೆ ಶುರು ಮಾಡ್ತಾನೆ. ಇಷ್ಟು ಸುಂದರವಾಗಿ ಹಾಡ್ತಾನಲ್ಲ, ಆ ಹಾಡ್ತಾ 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 ಗುರು ಶಿಷ್ಯ ಇಬ್ರು ಕುಣಿತಾ ಇರ್ತಾರೆ. ಆ ಕ್ಷಣದಲ್ಲಿ ಒಬ್ಬ ಶಿವಯೋಗಿ ಪ್ರತ್ಯಕ್ಷ ಆಗ್ತಾನೆ. ಶಿವಯೋಗಿ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಪಂಪಾಪತಿ ಶಿವಯೋಗಿಗಳೇ, ಮುಳುಗುಂದದ ಬಾಲಲೀಲಾ ಮಹಂತ ಶಿವಯೋಗಿಗಳು ಹೋದ ಮೇಲೆ ನಿಮ್ಮ ಮನೆತನದವರೇ ನಿಮ್ಮ ತಮ್ಮನೇ ಆಗ್ತಕ್ಕಂಥ ಶಿವಾನಂದನನ್ನ ಇಲ್ಲಿ ಸ್ವಾಮಿ ಮಾಡ್ಬೇಕಂತ ಮರಿದೇವ್ರು ಮಾಡೀವಿ. ಅವ ಅಭ್ಯಾಸ ಮಾಡ್ಲಿಕ್ಕತ್ತಾನ, ಆದ್ರ ಅದನ್ನ ಆಕಳಾಗ್ತದಂತ ತಂದೀವಿ, ಅದು ಕ್ವಾಣಗರ ಆಗ್ತದೆ. ಯಾವ ಮುಲಾಜಿಲ್ಲಾರ್ದ ಹೇಳಿಕತ್ತೀನಿ ನಾನು. ಅದು ಈಶ್ವರಚಂದ್ರ ಚಿಂತಾಮಣಿಯವರು ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಶಬ್ದ. ಅದು ಆಕಳಕರ ಆಗ್ತದಂತಂದೀವಪ್ಪ, ಅದು ಕ್ವಾಣಗರ ಆಗ್ತದ. ಆದ್ರೆ ಈ ಹುಡುಗ ಏನದನಲ್ಲ, ಇವ ಸಣ್ಣವಾಗುದಿಲ್ಲ. ತಮ್ಮ, ಈ ಹುಡುಗ ಸಣ್ಣವಾಗುದಿಲ್ಲ. ಇವ ಇಡೀ ಜಗತ್ತು ಬೆಕ್ಕಸ ಬೆರಗಾಗಿ ಇವನ್ ಕಡೆ ಹೊಳ್ಳಿ ನೋಡುವಂತ ಮಹಾಶಿವಯೋಗಿ ಆಗ್ತಾನ. ಇವನು ಬಿಡಬೇಡ ಅಂತ ಹೇಳಿ, ಯಾರ್ ನೀ ಅಂತ ಕೇಳೋದ್ರೊಳಗನೆ ಮಟ್ಟ ಮಾಯಾಗಿ ಹೋಗ್ತಾನ. ಬಂದವ ಸಾಮಾನ್ಯನಲ್ಲ, ಸಾಕ್ಷಾತ್ ಪರಮಾತ್ಮನೇ ಬಂದು ಹೇಳಿದಾನೆ ಅಂತ ಹೇಳಿ ಯರ್ನಾಳಕ್ಕೆ ಕರ್ಕೊಂಡು ಬಂದು ಆ ಪುಣ್ಯಾತ್ಮನಿಗೆ ಪಟ್ಟಾಧಿಕಾರ ಮಾಡ್ತಾರೆ. ಎಂದು ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಯಾವ ನಕ್ಷತ್ರದ ದಿವಸ ಮಾಡ್ತಾರೆ, ಯಾವ ಅಮಾವಾಸ್ಯೆ ಯಾವ ಪಾಡ್ಯದ ದಿವಸ ಮಾಡ್ತಾರೆ, ಹೇಗೆ ಸಂಭ್ರಮಿಸ್ತಾರೆ, ತದನಂತರ ಯರನಾಳ ಪೀಠವನ್ನು ಹೇಗೆ ಬೆಳೆಯುತ್ತದೆ ಅನ್ನುವಂಥ ಎಲ್ಲ ಕೀರ್ತಿಯ ಸಂದೇಶವನ್ನ ಸದ್ಗುರುನಾಥ ಮೈಯೆಲ್ಲ ಬಾಯಾಗಿ ಹೇಳ್ತಾನೆ. ಭಕ್ತರಾಗಿರ್ತಕ್ಕಂಥ ನಾವೆಲ್ಲ ಮೈಯೆಲ್ಲ ಕಿವಿಯಾಗಿ ಆಲಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗ ಸಮಿತಿಯ ಏನಾದರೂ ಹೇಳೋದಿದ್ರೆ ಹೇಳಬೇಕು. ಅಲ್ಲಿವರೆಗೆ ಟೈಮದ ಮೈಕ್ ಕೊಡು.